ಕನ್ನಡ ಕೊರಳು. ಮನುಷ್ಯ ಉರಿಯುವ ದೀಪದಂತೆ, ಆಸಕ್ತಿ ಅದಕ್ಕೆ ಹಾಕುವ ಎಣ್ಣೆಯಂತೆ. ಚಿಂತನ. ಮನುಷ್ಯನ ಜೀವನವನ್ನು ಒಂದು ಉರಿಯುವ ದೀಪಕ್ಕೆ ಹೋಲಿಸಿದರೆ ಆ ದೀಪ ಬೆಳಗುವಂತೆ ಮಾಡುವ ಶಕ್ತಿ ಆಸಕ್ತಿ ಎಂಬ ಎಣ್ಣೆಯಾಗಿದೆ. ದೀಪಕ್ಕೆ ಎಣ್ಣೆ ಇಲ್ಲದಿದ್ದರೆ ಅದು ಸ್ವಲ್ಪ ಹೊತ್ತು ಮಾತ್ರ ಬೆಳಗುತ್ತದೆ, ನಂತರ ಮಿಂಚಿ ನಂದಿ ಬಿಡುತ್ತದೆ. ಹಾಗೆಯೇ ಮನುಷ್ಯನಲ್ಲಿಯೂ ಆಸಕ್ತಿ ಇಲ್ಲದಿದ್ದರೆ ಜೀವನದಲ್ಲಿ ಆರಂಭದ ಉತ್ಸಾಹ ಇದ್ದರೂ ಮುಂದೆ ಸಾಗುವ ಶಕ್ತಿ ಕ್ಷೀಣಿಸಿ ಬಿಡುತ್ತದೆ. ಈ ರೂಪಕ ಮನುಷ್ಯನ ಬದುಕಿನ ಆಂತರಿಕ ಶಕ್ತಿಯನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಪ್ರತಿ ಮನುಷ್ಯನಲ್ಲಿಯೂ ಸಾಮರ್ಥ್ಯ ಎಂಬ ದೀಪ ಉರಿಯುವ ಸ್ಥಿತಿಯಲ್ಲಿಯೇ ಇರುತ್ತದೆ. ಆದರೆ ಆ ದೀಪ ಸದಾ ಬೆಳಗಬೇಕಾದರೆ ಆಸಕ್ತಿ ಎಂಬ ಎಣ್ಣೆ ನಿರಂತರವಾಗಿ ಹಾಕಬೇಕಾಗುತ್ತದೆ. ಓದು, ಉದ್ಯೋಗ, ಕಲೆ, ಸೇವೆ ಅಥವಾ ಯಾವುದೇ ಕ್ಷೇತ್ರವಾಗಲಿ ಆಸಕ್ತಿ ಇದ್ದರೆ ಮಾತ್ರ ನಿರಂತರ ಪ್ರಯತ್ನ ಸಾಧ್ಯ. ಆಸಕ್ತಿ ಇಲ್ಲದಿದ್ದರೆ ಮಾಡುವ ಕೆಲಸ ಯಂತ್ರದಂತೆ ನಡೆಯುತ್ತದೆ. ಆಸಕ್ತಿಯಿಂದ ಮಾಡುವ ಕೆಲಸ ಆತ್ಮಸಂತೃಪ್ತಿಯನ್ನು ಕೊಡುತ್ತದೆ. ವಿದ್ಯಾರ್ಥಿಯ ಜೀವನದಲ್ಲಿ ಈ ಮಾತು ಇನ್ನೂ ಹೆಚ್ಚು ಅನ್ವಯಿಸುತ್ತದೆ. ಪಠ್ಯಪುಸ್ತಕಗಳನ್ನು ಓದುವಾಗ ಆಸಕ್ತಿ ಇದ್ದರೆ ವಿಷಯ ಸುಲಭವಾಗಿ ಅರ್ಥವಾಗುತ್ತದೆ. ಆಸಕ್ತಿ ಇಲ್ಲದೆ ಓದಿದರೆ ಅಂಕಗಳಿಗಾಗಿ ಮಾಡಿದ ಪ್ರಯತ್ನವಾಗುತ್ತದೆ, ಜೀವನಕ್ಕೆ ಬೆಳಕು ನೀಡುವುದಿಲ್ಲ. ಆಸಕ್ತಿ ಇರುವ ವಿದ್ಯಾರ್ಥಿ ಪ್ರಶ್ನೆ ಕೇಳುತ್ತಾನೆ, ಹೊಸದನ್ನು ಕಲಿಯುತ್ತಾನೆ, ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳುತ್ತಾನೆ. ಅಂಥವನು ವಿಫಲವಾದರೂ ಕುಗ್ಗುವುದಿಲ್ಲ, ಏಕೆಂದರೆ ಅವನ ದೀಪಕ್ಕೆ ಎಣ್ಣೆ ಇನ್ನೂ ಉಳಿದಿರುತ್ತದೆ. ಉದ್ಯೋಗದಲ್ಲಿಯೂ ಇದೇ ಸತ್ಯ. ಹಣಕ್ಕಾಗಿ ಮಾತ್ರ ಕೆಲಸ ಮಾಡುವವನು ದಿನದ ಕೊನೆಯಲ್ಲಿ ದಣಿದು ಹೋಗುತ್ತಾನೆ. ಆದರೆ ತನ್ನ ಕೆಲಸದಲ್ಲಿ ಆಸಕ್ತಿ ಹೊಂದಿರುವವನು ದಣಿವಿನಲ್ಲಿಯೂ ಸಂತೋಷ ಕಂಡುಕೊಳ್ಳುತ್ತಾನೆ. ಅವನ ಕೆಲಸ ಸಮಾಜಕ್ಕೆ ಉಪಯುಕ್ತವಾಗುತ್ತದೆ, ಅವನ ವ್ಯಕ್ತಿತ್ವ ಬೆಳೆಯುತ್ತದೆ. ಆಸಕ್ತಿಯೇ ಅವನನ್ನು ಹೊಸ ಆಲೋಚನೆಗಳಿಗೆ, ಹೊಸ ಸಾಧನೆಗಳಿಗೆ ದಾರಿ ತೋರಿಸುತ್ತದೆ. ಆದರೆ ಆಸಕ್ತಿಯ ಎಣ್ಣೆಯನ್ನು ಕಾಪಾಡಿಕೊಳ್ಳುವುದು ಸುಲಭವಲ್ಲ. ನಿರಾಶೆ, ವಿಫಲತೆ, ಟೀಕೆ, ಹೋಲಿಕೆಗಳು ದೀಪವನ್ನು ನಂದಿಸಲು ಪ್ರಯತ್ನಿಸುತ್ತವೆ. ಅಂತಹ ಸಮಯದಲ್ಲಿ ಮನುಷ್ಯ ತನ್ನ ಒಳಗಿನ ಆಸಕ್ತಿಯನ್ನು ಮರುಜ್ವಲಿಸಬೇಕು. ನಾನು ಏಕೆ ಆರಂಭಿಸಿದೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಂಡಾಗ ಆಸಕ್ತಿ ಮತ್ತೆ ಉರಿಯುತ್ತದೆ. ಸಣ್ಣ ಸಣ್ಣ ಯಶಸ್ಸುಗಳು, ಉತ್ತಮ ಸಂಗಡಿಗರು, ಸಕಾರಾತ್ಮಕ ಚಿಂತನೆ ಎಲ್ಲವೂ ಎಣ್ಣೆಯಂತೆ ಕೆಲಸ ಮಾಡುತ್ತವೆ. ಆಸಕ್ತಿ ಇಲ್ಲದ ಬದುಕು ಅಂಧಕಾರದ ಕೋಣೆಯಂತೆ. ಬೆಳಕು ಇದ್ದರೂ ಅದು ಮಂಕಾಗಿರುತ್ತದೆ. ಆಸಕ್ತಿ ಇರುವ ಬದುಕು ದೀಪದಂತೆ ಇತರರಿಗೂ ಬೆಳಕು ಹಂಚುತ್ತದೆ. ಒಬ್ಬರ ಆಸಕ್ತಿ ಇನ್ನೊಬ್ಬರಿಗೆ ಪ್ರೇರಣೆಯಾಗುತ್ತದೆ. ಹೀಗೆಯೇ ಆಸಕ್ತಿ ವ್ಯಕ್ತಿಗಷ್ಟೇ ಅಲ್ಲ, ಸಮಾಜಕ್ಕೂ ದಾರಿದೀಪವಾಗುತ್ತದೆ. ಅಂತಿಮವಾಗಿ ಹೇಳಬೇಕೆಂದರೆ ಮನುಷ್ಯ ದೀಪವಾಗಿದ್ದರೆ ಆಸಕ್ತಿ ಅವನ ಜೀವಾಳವಾದ ಎಣ್ಣೆ. ಈ ಎಣ್ಣೆಯನ್ನು ನಿರಂತರವಾಗಿ ಪೋಷಿಸಿದರೆ ದೀಪ ಸದಾ ಬೆಳಗುತ್ತದೆ. ಜೀವನದ ಗಾಳಿಯು ಎಷ್ಟೇ ಬಲವಾಗಿದ್ದರೂ ಆಸಕ್ತಿಯ ಎಣ್ಣೆ ಇದ್ದರೆ ಮನುಷ್ಯನ ಬದುಕು ಬೆಳಕಿನಿಂದ ತುಂಬಿರುತ್ತದೆ. ಈ ಚಿಂತನವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.